ದೇವರ ಅತಿ ಪರಿಶುದ್ಧವಾದ ನಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯಭಾಗ ಕೀರ್ತನೆಗಳ ಭಾಗ 92ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೆ. ಯೆಹೋವನೇ, ನಿನ್ನನ್ನು ಕೊಂಡಾಡುವುದು, ಮಹೋನ್ನತನೇ ನಿನ್ನ ಹೆಸರನ್ನು ಕೀರ್ತಿಸುವುದು. ಬೆಳಿಗ್ಗೆ ನಿನ್ನ ಪ್ರೀತಿಯ ಕರುಣೆಯನ್ನು, ಪ್ರತಿ ರಾತ್ರಿಯಲ್ಲಿ ನಿನ್ನ ನಂಬಿಗಸ್ತಿಕೆಯನ್ನು, 10 ತಂತಿ ವಾದ್ಯದ ಮೇಲೆಯೂ ವೀಣೆಯ ಮೇಲೆಯೂ ಕಿನ್ನರಿಯ ಘನ ಸ್ವರದಿಂದಲೂ ತಿಳಿಸುವುದು ಒಳ್ಳೆಯದು. ಯೆಹೋವನೇ, ನಿನ್ನ ಕ್ರಿಯೆಯಿಂದ ನನ್ನನ್ನು ಸಂತೋಷಪಡಿಸಿದ್ದೆ. ನಿನ್ನ ಕೈ ಕೆಲಸಗಳಲ್ಲಿ ಜಯಧ್ವನಿ ಗೈಯುತ್ತೇನೆ. ದೇವರಿಗೆ ಸ್ತೋತ್ರ. Psalms 92 word 1-4 word 1-2. Whoever goes to the Lord for safety, whoever remain under the protection of the Almighty, can say to him, you are my defender and protector. You are my God, in you I trust. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ಭಕ್ತರ ರಕ್ಷಣೆ. ಭಕ್ತರು ದೇವರು ಮಾಡಿದಂತಹ ಉಪಕಾರಕ್ಕಾಗಿ, ರಕ್ಷಣೆಗಾಗಿ, ನಡೆಸಿದಂಥ ರೀತಿಗಾಗಿ ಆಡ್ತಕ್ಕಂಥ ಕೀರ್ತನೆ ಭಾಗ. ಹೇಗೆ ಅಂದರೆ ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಬೆಳಿಗ್ಗೆ ನಿನ್ನ ಪ್ರೀತಿಯ ಕರುಣೆಯನ್ನು, ಪ್ರತಿ ರಾತ್ರಿ ನನ್ನ ನಂಬಿಗಸ್ತಿಕೆಯನ್ನು, ಅಷ್ಟು ಮಾತ್ರ ಅಲ್ಲ ಆತನ ಕ್ರಿಯೆಯನ್ನು ನಾವು ಹಾಡಿ ಸ್ತುತಿಸಿ, ಕೈಗೆಲಸಗಳನ್ನು ಆಡಿ ಕೀರ್ತಿಸಿ ಕೊಂಡಾಡಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕಂದ್ರೆ ಹೌದು, ದೇವರ ಉದ್ದೇಶನೇ ಅದಾಗಿದೆ. ನಾನು ಖಚಿತವಾಗಿ ನಿಮ್ಮನ್ನು ನಡೆಸುವಾತನ, ನಾನು ಪ್ರೀತಿ ಸ್ವರೂಪನಾಗಿದ್ದೇನೆ. ಯಾಕೆಂದರೆ ನಾನು ಪ್ರೀತಿಯನ್ನು ತೋರಿಸುವಾತನಾಗಿದ್ದೇನೆ, ಪ್ರೀತಿಯೇ ಆಗಿದ್ದೇನೆ. ಆಮೇನ್. ನಾನು ನಿಮ್ಮನ್ನು ಪ್ರತಿದಿನವೂ ನಿಮ್ಮ ಭಾರವನ್ನು ಹೊತ್ತು ನಡೆಸ್ತೇನೆ. ಅನುದಿನ ನಿಮ್ಮ ಕಷ್ಟಗಳಿಂದ ನಿಮ್ಮನ್ನು ಬಿಡಿಸ್ತೇನೆ. ನಿಮ್ಮ ಸಂಕಷ್ಟಗಳಿಂದ, ಹೋರಾಟಗಳಿಂದ, ಸಮಸ್ಯೆಗಳಿಂದ ನಮ್ಮನ್ನು ಬಿಡಿಸ್ತಾ ಇದ್ದೇನೆ. ರಾತ್ರಿ ಸಹ ನಿಮ್ಮನ್ನು ನಾನು ಸುರಕ್ಷಿತವಾಗಿ ಕಾಯ್ತೇನೆ. ಅದಕ್ಕೋಸ್ಕರ ನೀವು ನನಗೆ ಕೀರ್ತನೆಯನ್ನು, ಸ್ತುತಿ ಸ್ತೋತ್ರಗಳನ್ನ, ಘನತೆಯನ್ನು, ಮಹಿಮೆಯನ್ನು ಸಲ್ಲಿಸಿ ಅಂತ ಹೇಳಿದಾರೆ. ಹೌದು, ಯೆಶಾಯ ಪ್ರವಾದಿ 43ನೇ ಅಧ್ಯಾಯದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಅದೇ. ಸಂಪೂರ್ಣವಾಗಿ ದೇವರು ತನ್ನ ಕಾರ್ಯಗಳನ್ನು ಪ್ರಕಟಪಡಿಸ್ತಾ ಇದ್ದಾರೆ. ನಾನು ಸಮಸ್ತವನ್ನು ಉಂಟು ಮಾಡಿ ನಿಮ್ಮನ್ನು ಆಳ್ವಿಕೆ ಮಾಡೋದಕ್ಕೂ ಅನುಭವಿಸೋದಕ್ಕೂ ಕೊಟ್ಟಿದ್ದೇನೆ. ನಿಮ್ಮಿಂದ ನಾನು ಬೇಕಾಗಿರ್ತಕ್ಕಂಥದ್ದು ಒಂದೇ, ನನಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಿರಿ, ಥ್ಯಾಂಕ್ಸ್ ಹೇಳಿ, ಕೃತಜ್ಞತೆಯನ್ನು ಸಲ್ಲಿಸಿ. ಅಷ್ಟೇ ಅವ್ರು ಹೇಳಿರ್ತಕ್ಕಂಥದ್ದು. ಬೇರೆ ಏನು ಸಹ ಅವರು ನಮ್ಮಿಂದ ಕೇಳ್ತಾ ಇಲ್ಲ. ದೇವರಿಗೆ ಸ್ತೋತ್ರ. ನಡೆಸಿದಂಥ ರೀತಿ ಮುಂದೆಯೂ ನಡೆಸುವುದೆಲ್ಲರೂ ನಂಬಿಗಸ್ತರಾಗಿದ್ದಾರೆ. ಹಾಗಾಗಿ ಪ್ರತಿ ರಾತ್ರಿ ವಾಕ್ಯ ಭಾಗ ಹೇಳುತ್ತೆ, ದೇವರೇ, ಬೆಳಿಗ್ಗೆ ನಿನ್ನ ಪ್ರೀತಿ ಕರುಣೆಯನ್ನು, ಪ್ರತಿ ರಾತ್ರಿ ನಿನ್ನ ನಂಬಿಗಸ್ತಿಕೆಯನ್ನು. ಬೆಳಿಗ್ಗೆನೇ ದೇವರು ತನ್ನ ಪ್ರೀತಿಯನ್ನು, ಕೃಪೆಯನ್ನು, ಕನಿಕರನ್ನು ನಮ್ಗೆ ತೋರಿಸಿದ್ದಾರೆ ಅಂದರೆ ಹೌದು. ಪ್ರಲಾಪಗಳ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ಪ್ರತಿ ಮುಂಜಾನೆ ಹೊಸ ಕೃಪೆಗಳಿಂದ ನಿಮ್ಮನ್ನು ನಾನು ತುಂಬಿಸ್ತೇನೆ. ಪ್ರತಿ ಮುಂಜಾನೆ ಹೊಸ ನಿರೀಕ್ಷೆಗಳಿಂದ, ಭರವಸೆಗಳಿಂದ ನಾನು ನಿಮ್ಮನ್ನು ತುಂಬಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ನನ್ನ ಕೃಪೆ, ನನ್ನ ಪ್ರೀತಿ, ನನ್ನ ಕರುಣೆ, ನನ್ನ ಸಂರಕ್ಷಣೆ, ನನ್ನ ಪ್ರೊಟೆಕ್ಷನ್ ನಿಮಗಿರುತ್ತೆ. ರಾತ್ರಿಯಲ್ಲಿ ನನ್ನ ನಂಬಿಕೆಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹೌದಾ, ಅಷ್ಟು ಮಾತ್ರ ಅಲ್ಲ, ನಾವು ಪ್ರತಿ ಸಬ್ಬತ್ತಲ್ಲಿ ಅಂದರೆ ದೇವರ ಪುನರುತ್ಥಾನದಿಂದಲೇ, ಅದು ನಾವು ಸಬ್ಬತ್ ನಮಗಲ್ಲ, ಯಹೂದ್ಯರಿಗೆ. ಪ್ರತಿ ದೇವರ ಪುನರುತ್ಥಾನದಲ್ಲಿ ನಾವು ತನ್ನ ಸಭೆಯಾಗಿ ಆರಾಧಿಸಬೇಕು ಅಂತ ಹೇಳಿದ್ದಾರೆ. ಆಗ ಏನು ಅಂತ ಹೇಳ್ತಿದ್ದಾರೆ ಅಂದರೆ, ಕೃತಜ್ಞತಾ ಸ್ತುತಿಯಿಂದ, ಕೃತಜ್ಞತಾ ಸ್ತೋತ್ರದಿಂದ ನನ್ನ ಬಾಗಿಲಿಗೂ ಅಂಗಳಗಳಿಗೂ ಬನ್ನಿರಿ. ಆಮೇನ್. ನಾನು ಇದುವರೆಗೂ ನಡೆಸಿದ್ದೇನೆ, ಮುಂದೆಯೂ ಸಹ ನಡೆಸುವುದರಲ್ಲಿ ನಂಬಿಗಸ್ತನಾಗಿದ್ದೇನೆ. ಹಾಗಾಗಿ ಕೃತಜ್ಞತಾ ಸ್ತೋತ್ರದಿಂದ ನಿರಂತರವಾಗಿ ನಾನು ನಿಮ್ಮನ್ನು ನಡೆಸುವ ದೇವರಾಗಿದ್ದೇನೆ. ಹಾಗಾಗಿ ನನ್ನ ಪ್ರೀತಿಯನ್ನು, ನನ್ನ ಕೃಪೆಯನ್ನು, ನನ್ನ ಕರುಣೆಯನ್ನು ನೆನೆಸಿ ನೀವು ನನ್ನ ಆರಾಧಿಸಿರಿ, ಕೀರ್ತಿಸಿರಿ, ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಿರಿ. ಆಮೇನ್. ಯಾಕೆಂದರೆ ಪ್ರತಿದಿನವೂ ನಿಮ್ಮ ಭಾರವನ್ನು ನಾನು ಹೊರ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ದೇವರ ನಂಬಿಗಸ್ತಿಗಾಗಿ, ಆತನ ಪ್ರೀತಿಗಾಗಿ, ಆತನ ಕನಿಕರಕ್ಕಾಗಿ, ಅಷ್ಟು ಮಾತ್ರ ಅಲ್ಲ, ಆತನ ನಡೆಸ್ತಕ್ಕಂಥ ರೀತಿಗಾಗಿ ದೇವರಿಗೆ ನಾವು ಧ್ವಜವನ್ನು, ಅಷ್ಟು ಮಾತ್ರ ಅಲ್ಲ, ಕೀರ್ತನೆಯನ್ನು, ಸ್ತುತಿ ಸ್ತೋತ್ರಗಳ ಮಹಿಮೆಯನ್ನು ಸಲ್ಲಿಸೋಣ. ಆಮೇನ್. ನಾವು ಋಣಸ್ಥರಾಗಿದ್ದೇವೆ. ಆಮೇನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾವರ್ಷದನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ. ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಕೆಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಸ್ವಾಮಿ, ನೀವು ನಮ್ಮನ್ನು ಅನುದಿನವೂ ನಮ್ಮ ಭಾರವನ್ನು ಹೊತ್ತು ನಡೆಸ್ತಿದ್ದೀರಾ. ಅಷ್ಟು ಮಾತ್ರ ಅಲ್ಲ, ಮುಂಜಾನೆ ಹೊಸ ಕೃಪೆಗಳನ್ನು ತುಂಬಿ ನಡೆಸ್ತೀರಾ. ನಿಮ್ಮ ರಕ್ಷಣೆಯನ್ನು, ನಿಮ್ಮ ಸಹಾಯವನ್ನು ನಮಗೆ ಕೊಡ್ತಿದ್ದೀರಾ. ರಾತ್ರಿ ಸಹ ನೀವು ನಂಬಿಗಸ್ತರನ್ನು ನಡೆಸ್ತೀರಾ. ಹಾಗಾಗಿ ಆ ಕೃಪೆಗಾಗಿ, ಪ್ರೀತಿಗಾಗಿ
ನಾವು ನಿಮಗೆ ಕೃತಜ್ಞತ ಸ್ತೋತ್ರಗಳನ್ನು ಮಹಿಮೆಯನ್ನು ಕೀರ್ತನೆಗಳನ್ನ ಸಲ್ಲಿಸಿ ನಿಮ್ಮನ್ನು ಘನಪಡಿಸ್ತೀವಿ. ನಿಮಗೆ ಮಹಿಮೆ ಉಂಟಾಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನು ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವರನ್ನು ಹೊಂದ್ಕೊಳ್ಳಿ. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.